ವಿಶೇಷಗಳು. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹುಲಿ ಸಾವು, ಅರಣ್ಯ ಇಲಾಖೆಯಿಂದ ಕಳೆಬರಹ ಅಂತ್ಯಕ್ರಿಯೆ. ಶ್ರೀ ವಿದ್ಯಾ ಪಬ್ಲಿಕ್ ಸ್ಕೂಲ್ನಲ್ಲಿ ಸಂಭ್ರಮದ ಚಿಣ್ಣರ ಸಂಭ್ರಮ. ಚಿಕ್ಕಮಗಳೂರು. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಚಿಕ್ಕಮಗಳೂರು ಹೆಬ್ಬೆ ವನ್ಯಜೀವಿ ವಲಯ ಸಂಗಮೇಶ್ವರ ಪೇಟೆಯ ಕೋದಿ ಶಾಖೆ. ಕೋದಿ ಗಸ್ತಿನಲ್ಲಿ ಹುಲಿ ಗಣತಿ ಸಿಬ್ಬಂದಿಗಳು ಗಸ್ತು ಮಾಡಿ ಹಿಂತಿರುಗುವಾಗ ಗಂಗೆಗಿರಿ ಮೀಸಲು ಅರಣ್ಯ ಪ್ರದೇಶದ ಶಿರೋಗೊಳ ಗ್ರಾಮದ ಸರ್ವೆ ನಂಬರ್ 15ರಲ್ಲಿ ಹುಲಿ ಒಂದು ಸತ್ತು ಬಿದ್ದಿರುವುದು ಸಿಬ್ಬಂದಿಗಳಿಗೆ ಕಂಡು ಬಂದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಸ್ಥಳಕ್ಕೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಕ್ಷೇತ್ರ ನಿರ್ದೇಶಕರು, ಭದ್ರಾ ಹುಲಿ ಸಂರಕ್ಷಿತ ಚಿಕ್ಕಮಗಳೂರು ಹಾಗೂ ಸಿಬ್ಬಂದಿಗಳು ತೆರಳಿ NTCA ಮಾರ್ಗಸೂಚಿಯಂತೆ ಪ್ರಾಥಮಿಕ ತನಿಖೆ ನಡೆಸಿದ್ದು, ಅಂದಾಜು ಹುಲಿಯ ವಯಸ್ಸು 8 ರಿಂದ 10 ವರ್ಷ ಪ್ರಾಯ ಇರಬಹುದೆಂದು ಇಲಾಖೆಯವರು ಅಂದಾಜಿಸಿರುತ್ತಾರೆ. ಸತ್ತಿರುವ ಹುಲಿ ಗಂಡು ಆಗಿದ್ದು ಮೇಲ್ನೋಟಕ್ಕೆ ಒಂದಕ್ಕೊಂದು ಹುಲಿಗಳು ಒಡೆದಾಡಿಕೊಂಡು ಸಾವನ್ನಪ್ಪಿರಬಹುದು ಎಂದು ಅಂದಾಜಿಸಿದ್ದು, ಸದರಿ ಮೃತ ಹುಲಿಯನ್ನು NTCA ಮಾರ್ಗಸೂಚಿಯಂತೆ NTCA ನಾಮನಿರ್ದೇಶಿತ ಸದಸ್ಯರುಗಳ ಸಮ್ಮುಖದಲ್ಲಿ ಪಶು ವೈದ್ಯಾಧಿಕಾರಿಗಳು ಮರಣೋತ್ತರ ಪರೀಕ್ಷೆ ನಡೆಸಿ ಕಳೆಬರಹದ ಮಾದರಿಗಳನ್ನು ಸಂಗ್ರಹಿಸಲಾಗಿದ್ದು, ಹೆಚ್ಚಿನ ತನಿಖೆಗೆ ಮಾದರಿ ಪರೀಕ್ಷಾ ಸಂಸ್ಥೆಗಳಿಗೆ ಕಳೆಬರಹದ ಮಾದರಿಗಳನ್ನು ಸಂಗ್ರಹಿಸಲಾಗಿದ್ದು, ಹೆಚ್ಚಿನ ತನಿಖೆಗಾಗಿ ಮಾದರಿ ಪರೀಕ್ಷಾ ಸಂಸ್ಥೆಗಳಿಗೆ ಕಳುಹಿಸಲು ಅರಣ್ಯ ಅಧಿಕಾರಿಗಳು ತೀರ್ಮಾನಿಸಿದ್ದು, ಮೃತ ಹುಲಿ ದೇಹವನ್ನು ಸ್ಥಳದಲ್ಲಿಯೇ ಸುಟ್ಟು ಹಾಕಲಾಯಿತು. RFO ಗೌರವ್, ACF SM ಶಿವರಾತ್ರೇಶ್ವರ ಸ್ವಾಮಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಕ್ಷೇತ್ರ ನಿರ್ದೇಶಕರಾದ ಪುಲ್ಕಿತ್ ಮೀನಾ, ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಹಾಗೂ ಡಾಕ್ಟರ್ ಸಚಿನ್ ಇತರರು ಇದ್ದರು. ವರದಿ ಸೊಲ್ಲಾಪುರ. S ಶಿವಮೂರ್ತಿ, ಅಜ್ಜಂಪುರ, TV13 ಕರ್ನಾಟಕ. ಮಧ್ಯ ಅಳತೆ ಅಡ್ಡ, ಸೊ ಎಲ್ಲದೂ ಡಯಾಮೀಟರ್ ಅಂತ ಯೂಶಲಿ ಒಂದು ಹುಲಿ ಹಿಡಿತು ಅಂತ ಇರ್ಬೋದು. ಹಿಡಿದ್ರೆ ಎಲ್ಲ ಕಡೆ ಪರಿಚಯ ಇದೆ. ಫುಲ್ಲು ಮೇ ಬಿ 20 ಸೆಂಟಿಮೀಟರ್ ಇದೆಲ್ಲ ಸರ್. ಇದು ಅಜ್ಜಂಪುರ ಪಟ್ಟಣದ ಶ್ರೀ ವಿದ್ಯಾ ಪಬ್ಲಿಕ್ ಸ್ಕೂಲ್, ಶ್ರೀ ವಿದ್ಯಾ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಲ್ಲಿ ಅಭೂತಪೂರ್ವ ಚಿಣ್ಣರ ಸಂಭ್ರಮ ಕಾರ್ಯಕ್ರಮ ಶ್ರೀ ಬೀರಲಿಂಗೇಶ್ವರ ಸಮುದಾಯ ಭವನದಲ್ಲಿ ನಡೆಯಿತು. ಪ್ರತಿಯೊಂದು ಮಗುವನ್ನು ಸಹ ಈ ಕಾರ್ಯಕ್ರಮದಲ್ಲಿ ಉತ್ಸಾಹ ಉಲ್ಲಾಸದಿಂದ ಭಾಗವಹಿಸಿದ್ದು, ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕಿಯರು ಎಲ್ಲ ಮಕ್ಕಳಿಗೂ ಹಲವಾರು ದಿನಗಳಿಂದ ನೃತ್ಯ ರೂಪಕ ತರಬೇತಿ ನೀಡಿ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ನೀಡಿಸಿ ಪೋಷಕರು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುವಂತೆ ಮಾಡಿದ್ದು ವಿಶೇಷ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ನೀಲಾವತಿ ಟಿ ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪಟ್ಟಣದ ಪಂಚಾಯಿತಿ ಅಧ್ಯಕ್ಷ AG ರೇವಣ್ಣ ಮಾತನಾಡಿ, ಮಕ್ಕಳ ಓದುವುದರ ಜೊತೆಗೆ ಎಲ್ಲ ಚಟುವಟಿಕೆಗಳಲ್ಲೂ ಇರಬೇಕು ಎಂದರು. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳ ಪೋಷಕರಿಗೆ ಹಲವಾರು ಆಟೋಟಗಳನ್ನು ಆಯೋಜಿಸಿ ಗೆದ್ದಂತಹ ಪೋಷಕರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆನಂದಿಸಲಾಯಿತು ಹಾಗೂ 8ನೇ ತರಗತಿಯ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಸನ್ಮಾನಿಸಲಾಯಿತು. ಪಟ್ಟಣ ಪಂಚಾಯಿತಿ ಸದಸ್ಯ ನಿಸಾರ್ ಅಹಮದ್ ಜೆ ಮಾತನಾಡಿ, ಮಕ್ಕಳಿಗೆ ಆಸಕ್ತಿ ಇರುವುದನ್ನು ಗುರುತಿಸಿ ಪೋಷಕರು ಸಹಕಾರ ನೀಡಬೇಕು. ಮಕ್ಕಳಿಗೆ ಓದಿನ ಜೊತೆಗೆ ಉತ್ತಮ ಸಂಸ್ಕೃತಿ, ಜೀವನ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಶಿಕ್ಷಕರು ಮಕ್ಕಳ ಸದಾ ಗೌರವಿಸಬೇಕು ಎಂದರು. ಉಪಾಧ್ಯಕ್ಷೆ ಕವಿತಾ ಕೇಶವಮೂರ್ತಿ, ಸದಸ್ಯರಾದ AJ ತೀರ್ಥಪ್ರಸಾದ್, ಬಿಂದು ಯತೀಶ್, ಶೋಭಾ ಸಂತೋಷ್, ಸುಮಲತಾ ಮಲ್ಲಿಕಾರ್ಜುನ್, ಶಿಕ್ಷಣ ಸಂಯೋಜಕರಾದ ತಿಪ್ಪೇಸ್ವಾಮಿ, CRP ಪ್ರೇಮಕುಮಾರಿ ಭಾಗವಹಿಸಿ ಮಕ್ಕಳಿಗೆ ಶುಭ ಕೋರಿದರು. ಸಂಸ್ಥೆಯ ಕಾರ್ಯದರ್ಶಿ AL ನಾಗೇಶ್ ಕುಮಾರ್ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿ ನುಡಿದರು. ಶಿಕ್ಷಕರಾದ ರೇಖಾ, ಚಂದ್ರಮ್ಮ, ಶಶಿಧರ್, ರಮ್ಯಾ, ಹೇಮಾವತಿ, ಪೂಜಾ, ಶೋಭಾ, ಕವಿತಾ, ಜಯಲಕ್ಷ್ಮಿ, ಪಲ್ಲವಿ, ಅಖಿಲ, ಶೈಲಾ, ಸಿಬ್ಬಂದಿಗಳಾದ ಜಬೀರ್, ಸಂತೋಷ್, ಕುಮುದ, ರಾಧಾ, ಶಾಲಾ ಮಕ್ಕಳು, ಪೋಷಕರು, ಸಾರ್ವಜನಿಕರು ಇದ್ದರು. ವರದಿ ಸೊಲ್ಲಾಪುರ. S ಶಿವಮೂರ್ತಿ, ಅಜ್ಜಂಪುರ, TV13 ಕರ್ನಾಟಕ. ಆ ಮಗುವಿಗೆ ಎಷ್ಟು ನಮ್ಮ ಮಗು ಹತ್ರ ಏನೆಲ್ಲ ಕಲೆ ಇದೆ, ಆ ಮಗು ಏನೆಲ್ಲ ಬರುತ್ತೆ ಅನ್ನೋದನ್ನ ನಮಗೆ ಗೊತ್ತಾಗಲ್ಲ. ಆದ್ರೆ ಇವತ್ತು ಆ ಮಗು ಈ ಒಂದು ಸ್ಟೇಜಿನಲ್ಲೂ ನನ್ನ ಮಗನು ಇಷ್ಟೊಂದು ಜಾಣ ಇದ್ದಾನೆ, ಇಷ್ಟೊಂದು ಕಲೆ ಇದೆ ಅನ್ನೋದು ನಮಗೆ ಅವಾಗ ಅರ್ಥ ಆಗತ್ತೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಮಾಡಿದಾಗ ನಾವೇನ್ ಮಾಡ್ತೀವಿ, ಪೋಷಕರು ಇದ್ರೆ
ಬರೀ ಕೇವಲ ನಮ್ಮ ಆಸೆಗಳನ್ನ ಮಕ್ಕಳ ಮೇಲೆ ಹೇಳ್ತೀವಿ. ನನ್ನ ಮಗು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಉನ್ನತ ಹುದ್ದೆಗೆ ಹೋಗ್ಬೇಕು, ಈ ತರ ಬರೀ ನಮ್ಮ ಆಸೆ ಹೇಳ್ತೀವೋ ಹೊರತು ಆ ಮಗುವಿನ ಆಸೆ ಏನು, ಆ ಮಗು ಏನನ್ನ ಆಗಕ್ಕೆ ಬಯಸತ್ತೆ. ನೋಡ್ರಿ, ಕೆಲವು ಮಕ್ಕಳು ಅವು ಯಾವ ಇಂಟ್ರೆಸ್ಟ್ ಇರಲ್ಲ. ನಾವು ಒಳ್ಳೆ ಚಿತ್ರಗಾರನಾಗಬೇಕು, ಅಥವಾ ನಾವು ಒಳ್ಳೆ ಸಂಗೀತಗಾರನ ಆಗ್ಬೇಕು, ನಾವು ಒಳ್ಳೆ ಡ್ಯಾನ್ಸರ್ಸ್ ಆಗ್ಬೇಕು, ಈ ತರ ಒಂದು ಆಸೆಗಳು ಮಕ್ಕಳಲ್ಲಿ ಇರ್ತವೆ ಕೆಲವು ಮಕ್ಕಳಲ್ಲಿ. ಅದನ್ನು ಗಮನಿಸಿ ಅವ್ರದೇ ಆದ ಒಂದು ಹಾದಿಯಲ್ಲಿ ನಾವು ಬಿಟ್ಟಾಗ ಮಾತ್ರ ಆ ಮಗು ಉನ್ನತ ಮಟ್ಟಕ್ಕೆ ತಲುಪಕ್ಕೆ ಸಾಧ್ಯ. ನಮ್ಮ ಆಸೆನ ಎಷ್ಟೇ ಹೇಳಿದ್ರು ನಾವು ಬಲವಂತದಿಂದ ಯಾರಿಗೂ ಏನನ್ನೂ ಸಹಿತ ಕಲ್ಸಕ್ಕಾಗಲಿ ಇನ್ನೊಂದಲ್ಲಿ ಗುರುತಿಸ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಆಗ್ತಾನೆ. ನಿಮ್ಮ ಮನೆಗೋ ನಿಮ್ಮ ಊರಿಗೋ ಕೀರ್ತಿ ತರ್ತಾನೆ ಅಂತ ಹೇಳಕ್ ಬಯಸ್ತಾ is going on. All the chief guests on stage, honor them. Okay, thank you, sir. Next, Dhanya. ಪ್ರಾರಂಭ ಮಾಡಿದಾಗ ಒಂದು ಸಣ್ಣ ಶಾಲೆಯಾಗಿ ಪ್ರಾರಂಭವನ್ನ ಮಾಡ್ತಾರೆ. ಅದೇ ರೀತಿ ಈಗ ಒಂದು ದೊಡ್ಡ ಮಟ್ಟದ ಶಾಲೆಯಾಗಿ ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಇದೇ ರೀತಿ ಶಾಲೆ ಇನ್ನಷ್ಟು ಹೆಚ್ಚು ಬೆಳೆದು ಇಡೀ ಸಾಮ್ರಾಜ್ಯವನ್ನ ಸ್ಥಾಪಿಸಲಿ ಎನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮೊದಲನೇದಾಗಿ ನಮ್ಗೆ ತಂದೆ ತಾಯಿ ಜೀವವನ್ನ ಕೊಡ್ತಾರೆ, ಆದ್ರೆ ಶಾಲೆ ಮತ್ತು ಶಿಕ್ಷಕರು ನಮ್ಗೆ ಜೀವನವನ್ನ ಕೊಡ್ತಾರೆ. ಯಾಕಂದ್ರೆ ನಾವು ಜೀವನದಲ್ಲಿ ಭವಿಷ್ಯವನ್ನ ಸ್ಥಾಪಿಸ್ಬೇಕಾದ್ರೆ ಇದರಲ್ಲಿ ಮುಖ್ಯ ಪಾತ್ರ ಶಿಕ್ಷಕರಾಗಿರ್ತಾರೆ. ಹಾಗಾಗಿ ನಾನು ಇಲ್ಲಿರುವಂತ ಎಲ್ಲ ಶಿಕ್ಷಕರು ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಶಿಕ್ಷಣ ಮತ್ತು ಶಾಲೆ ಎಷ್ಟು ಮುಖ್ಯ ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣದ ಬಗ್ಗೆ ಹೇಳ್ತಾರೆ. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನ ಕುಡಿದವರು ಗರ್ಜಿಸಲೇಬೇಕು. ಯಾಕಂದ್ರೆ ಈ ಮಾತಿನ ಅರ್ಥ ಯಾವುದೇ ರೀತಿ ನಾವು ಶಿಕ್ಷಣವನ್ನ ಪಡೆದ್ರೆ ಯಾವುದೇ ಕೆಲಸಗಳನ್ನು ಕೂಡ ನಾವು ಮಾಡಬಹುದು, ಯಾವುದಕ್ಕೂ ಕೂಡ ಕಡಿಮೆ ಆಗುವುದಿಲ್ಲ. ಶಿಕ್ಷಣ ಎನ್ನುವಂಥದ್ದು ನಮ್ಗೆ ಎಲ್ಲದರಲ್ಲೂ ಕೂಡ ಉತ್ತಮವಾಗಿ ಮಾಡ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಪೋಷಕರಿಗೆ ನಾನು ಹೇಳೋದೇನಂದ್ರೆ, ನೀವು ಶಾಲೆಯಲ್ಲಿ ಏನು ಶಿಕ್ಷಕರು ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತಾರೆ ಅದನ್ನ ನೀವು ಮನೆಯಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಿಸ್ಬೇಕು. ಜೊತೆಗೆ ಮಕ್ಕಳಿಂದ ಮೊಬೈಲ್ ಅನ್ನ ದೂರ ಇಡಿ. ಯಾಕಂದ್ರೆ ಮೊಬೈಲ್ ಅಡಿಕ್ಟ್ ಆದ್ರೆ ಬಹಳಷ್ಟು ತೊಂದರೆ ಆಗ್ತದೆ. ಹಾಗಾಗಿ ಮೊಬೈಲ್ ಇಂದ ಮಕ್ಕಳಿಗೆ ದೂರ ಇರಿಸಿ. ಹಾಗೆ ಮುಂದಿನ ದಿನಗಳಲ್ಲಿ ಮಕ್ಕಳು ಒಳ್ಳೆ ಸಾಧನೆ ಮಾಡ್ಬೇಕಾದ್ರೆ ಅವರಿಗೆ ನೀವು ಅವರು ಯಾವ ಸಬ್ಜೆಕ್ಟ್ ಅಲ್ಲಿ ಆಸಕ್ತಿ. Srimati Adila Naidu to announce the award winners from 6th standard students. First place goes. Second place goes to Vindhya D.
ಪೇರೆಂಟ್ಸ್ ಭಾಗವಹಿಸಿದ್ರು, ಅವರು ಖುಷಿ ಪಟ್ರು, ನೋಡಿ ನನಗೂ ಖುಷಿ ಆಯ್ತು, ಮಕ್ಳಿಗೂ ಖುಷಿ ಆಯ್ತು. ಅದರಲ್ಲಿ ಎಲ್ಲಾ ಆಟದಲ್ಲೂ ಎಲ್ಲರೂ ಭಾಗವಹಿಸಿದ್ರು, ಅದರಲ್ಲಿ ಕೆಲವು ಜನ ಮಾತ್ರ ಭಿನ್ನರಾಗಿದ್ದಾರೆ. ಮೊದಲನೇ ಬಾರಿಗೆ ಸ್ತ್ರೀಯರಿಗೆ ಫಸ್ಟ್ ಗೇಮ್ ರೌಂಡ್ ಅಂಡ್ ಸಿಟ್ ಆನ್ ದ ಚೇರ್. ಫಸ್ಟ್ ಪ್ರೈಸ್ ಗೋಸ್ ಟು ಶ್ರೀಮತಿ ಶ್ವೇತಾ. ಶ್ರೀಮತಿ ತ್ರಿವೇಣಿ. ಕಲೆಕ್ಟ್ ದ ಬಾಲ್. Third prize goes to Uma. First prize goes to ಓಂಕಾರಪ್ಪ. ಎಲ್ಲಿದ್ರು ಬರ್ಬೇಕು.